ಶ್ರೀ ಮಾತೆ ಆದಿಶಕ್ತಿ ಸತ್ಯಮ್ಮ ದೇವಿಗೆ ನವರಾತ್ರಿಯ ವಿಶೇಷ ಪೂಜೆಗಳು. ಕೋಲಾರ ತಾಲೂಕು ಮಣಿಘಟ್ಟ ಕಾಮಧೇನುಹಳ್ಳಿ ರಸ್ತೆಯಲ್ಲಿರುವ ಶ್ರೀ ಮಾತೆ ಆದಿಶಕ್ತಿ ಸತ್ಯಮ್ಮ ದೇವಿಗೆ ನವರಾತ್ರಿಯ ವಿಶೇಷ ಪೂಜೆಗಳು ಆರಂಭವಾದವು. ನವರಾತ್ರಿಯ ಮೊದಲನೇ ದಿನವಾದ ಇಂದು ದೇವಿಗೆ ಅರಿಶಿಣದ ಅಲಂಕಾರ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಸುಮಂಗಲಿಯರಿಂದ ದೇವಿಗೆ ವಿಶೇಷ ಪೂಜೆ ನಡೆಯಿತು. ಟ್ರಸ್ಟಿ ಬಾಬು ಮೌನಿರವರು ಮಾತನಾಡಿ, ದೇವಾಲಯವು ತುಂಬ ಪುರಾತನವಾಗಿದ್ದು ನೂರಾರು ವರ್ಷಗಳಿಂದ ಪೂಜೆಗಳು ನಡೆಯುತ್ತಾ ಬಂದಿದೆ. ಸುಮಾರು ವರ್ಷಗಳ ಹಿಂದೆ ದೇವಾಲಯದ ಜೀರ್ಣೋದ್ಧಾರ ಕಾರ್ಯ ನಡೆಯಿತು. ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ಸಹಕಾರ ನೀಡಲಾಗಿ ಇಂದು ಭವ್ಯ ಮಂದಿರ ನಿರ್ಮಾಣವಾಗಿದೆ. ಭಕ್ತರ ಇಷ್ಟಾರ್ಥಗಳನ್ನು ಪೂರೈಸುತ್ತಾ ಬಂದಿರುವ ಈ ದೇವತೆಯಾಗಿದ್ದು ಇಂದಿಗೂ ಜನರು ಬಂದು ದೇವಿಗೆ ಪೂಜೆ ಸಲ್ಲಿಸಿ ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ದೇವತೆಯ ಬಳಿ ಹೇಳಿಕೊಂಡು ತಮ್ಮ ಹರಕೆಗಳನ್ನು ತೀರಿಸುತ್ತಾ ಭಕ್ತಿಯಿಂದ ಸೇವೆ ಸಲ್ಲಿಸುತ್ತಾರೆಂದರು. ನವರಾತ್ರಿ ಪೂಜೆಗಳಿಗೆ ಸುತ್ತಲಿನ ಗ್ರಾಮಗಳಾದ ಕಾಮಧೇನಹಳ್ಳಿ, ಚಿನ್ನಾಪುರ, ಯಲಚೀಪುರ, ಮಾಚೇನಹಳ್ಳಿ, ಯಲವಾರ, ಕೂಟಾಂಡಹಳ್ಳಿ, ವರದೇನಹಳ್ಳಿ ಗ್ರಾಮಸ್ಥರು ಸೇವೆಗಳನ್ನು ಸಲ್ಲಿಸುತ್ತಾರೆಂದರು. ರಮೇಶ್ ಅಂತ, ಚಿನ್ನಾಪುರ ನಮ್ಮೂರು. ಇಲ್ಲಿ ವಿಶೇಷ ಏನು? ಇಲ್ಲಿ ವಿಶೇಷ ಏನಂತ ಹೇಳಿದ್ರೆ, ಈ ಸತ್ಯಮ್ಮ ದೇವಿ ಸುಮಾರು ಒಂದು 100-120 ವರ್ಷ ನಮ್ಮ ತಾತನವರು ನಮ್ಗೆ ಹೇಳ್ತಾ ಇದ್ರು. ಈ 80-80 ಸೇರಿನೂ ಹುಟ್ಲು ಪರ್ಸೆ ಜಾತ್ರೆ ತುಂಬ ಜೋರಾಗಿ ನಡೀತಾ ಇತ್ತು ಇಲ್ಲಿ ಅಂತ. ಹೀಗೆ ಸ್ವಲ್ಪ ದೇವಸ್ಥಾನದ ಕಡೆ ಗಮನ ಹರಿಸೋದು ಕಮ್ಮಿ ಆಗಿತ್ತು. ಜನ ಸ್ವಲ್ಪ ದಿವಸ ಇದು ಜಾತ್ರೆ ಪೂಜೆ ಸ್ವಲ್ಪ ಕಡಿಮೆ ಆಗಿತ್ತು. ಆದರೆ ನಮ್ಮ ಕಾಮಧೇನಹಳ್ಳಿ ಗ್ರಾಮದ ಹಿರಿಯರಾದಂಥ ನಮ್ಮ ಬಾಬಣ್ಣವರು ಇದನ್ನು ಅವರ ದೈವದ ಕೃಪೆ ದೈವ ಅವ್ರಿಗೆ ಅನುಗ್ರಹ ಕೊಟ್ಟು ಇಷ್ಟು ಮಾತ್ರ ಜೀರ್ಣೋದ್ಧಾರ ಮಾಡೋದಕ್ಕೆ ಅವರು ಮುಂದಾಳತ್ವ ವಹಿಸಿ ಎಲ್ಲರೂ ಎಲ್ಲ ಗ್ರಾಮದ ಅಕ್ಕಪಕ್ಕ ಇರೋಂಥ ಗ್ರಾಮಸ್ಥರನ್ನೆಲ್ಲರೂ ಒಗ್ಗೂಡಿಸ್ಕೊಂಡು ತುಂಬ ಚೆನ್ನಾಗಿ ಜೀರ್ಣೋದ್ಧಾರ ಮಾಡಿದ್ದಾರೆ. ಮತ್ತು ಇದು 9 ದಿವಸ ನವರಾತ್ರಿ ಉತ್ಸವನ ಇದು ಮೊದಲನೇ ಸಾರಿ ಇಷ್ಟೊಂದು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇರೋದು. ಮೊದಲಿಗೆ ಎಲ್ಲ ಗ್ರಾಮಗಳಿಗೂ 9 ಹಳ್ಳಿಗೂ ಒಂದೊಂದು ವಿಶೇಷವಾದಂಥ ಒಂದು ಅಲಂಕಾರ ಪೂಜೆ ವ್ಯವಸ್ಥೆಯನ್ನು ಅವರು ಕಲ್ಪಿಸ್ಕೊಟ್ಟಿದ್ದಾರೆ. ಮೊದಲಿಗೆ ನಮ್ಮ ಗ್ರಾಮವಾದಂಥ ಚಿನ್ನಾಪುರ ಗ್ರಾಮಕ್ಕೆ ಅರಿಶಿಣ ಅಲಂಕಾರವನ್ನು ನಮ್ಗೆ ಕೊಟ್ಟಿರೋದು ನಮ್ಮ ಗ್ರಾಮಕ್ಕೆ ತಕ್ಕಂಥ ಸೌಭಾಗ್ಯ ಇದು. ಅದನ್ನು ನಾವು ತುಂಬಾ ಖುಷಿಯಿಂದ ಸಂತೋಷದಿಂದ ತಾಯಿಯ ಒಂದು ಅಲಂಕಾರದಲ್ಲಿ ನಾವು ಭಾಗವಹಿಸಿದ್ದೀವಿ. ಮತ್ತು ಪೂಜಾ ಕಾರ್ಯಕ್ರಮದಲ್ಲಿ ಎಲ್ಲ ನಮ್ಮ ಗ್ರಾಮಸ್ಥರು ಒಂದು 9ರಿಂದ ಬಂದಿದ್ದೀವಿ. ಇವತ್ತು ಇಲ್ಲಿ ದೇವಸ್ಥಾನ ಇಲ್ಲಿ ಇಷ್ಟು ಮಾತ್ರ ಇರೋದಕ್ಕೆ ಸುಮಾರು ಜನಗಳಿಗೆ ಈಗ ಎಷ್ಟೋ ಜನ ಬಂದು ಇಲ್ಲಿ ಮದುವೆಗಳನ್ನ ಕಾರ್ಯಕ್ರಮಗಳು ಮಾಡ್ಕೊಂಡು ಹೋಗ್ತಾರೆ. ಮುಂಚೆ ಅನುಕೂಲ ಎಲ್ಲೂ ಇರಲಿಲ್ಲ. ಅದನ್ನು ಇವರು ನಮ್ಮ ಬಾಬಣ್ಣವರೇ ಇದನ್ನೆಲ್ಲ ಮುಂದಾಳತ್ವ ವಹಿಸಿ ಎಲ್ಲನೂ ಮಾಡಿಸ್ಕೊಂಡಿದ್ದಾರೆ. ಅವ್ರಿಗೂ ಸಹ ನಾನು ಈ ಗ್ರಾಮದಲ್ಲಿ ನಮ್ಮ ಗ್ರಾಮಸ್ಥರು ಹಾಗೂ ಕಾಮಧೇನಹಳ್ಳಿ ಗ್ರಾಮಸ್ಥರು ಮತ್ತು ಬಾಬಣ್ಣವ್ರಿಗೂ ಸಹ ನಾನು ದೇವರಲ್ಲಿ ನಾನು ಈ ಸಮಯದಲ್ಲಿ ಒಳ್ಳೇದು ಮಾಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ.
ಎಲ್ಲ ಕಟ್ಟಿದ್ರಿ, ಯಾವ ಥರ ಇದು ಮಾಡಿದ್ರಿ? ಇದು ಅನಾದಿ ಕಾಲದಿಂದ ಇಲ್ಲಿ ನೆಲೆಸಿರ್ತಕ್ಕಂಥ ದೇವಿ ಸತ್ಯಮ್ಮ, ಆದಿಶಕ್ತಿ ಸತ್ಯಮ್ಮ. ಇಲ್ಲಿ ತುಂಬ ಪುಟ್ಟದಾಗಿ ಗುಡಿ ಇರ್ತದೆ. ಅದು ನಂತರ ಸುಮಾರು ಒಂದು 25 ವರ್ಷಗಳ ನಂತರ, 25 ವರ್ಷಗಳ ಹಿಂದೆ ಇಲ್ಲಿ ದೇವರ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿದ್ರು. ಆ ನಂತರ 8 ವರ್ಷದ ಹಿಂದುಗಡೆ ಇಲ್ಲಿ ಒಂದು ದೇವಸ್ಥಾನವನ್ನು ನಾವು ಗ್ರಾಮಸ್ಥರೆಲ್ಲ ಸೇರಿ ದೇವಸ್ಥಾನವನ್ನು ಅಭಿವೃದ್ಧಿ ಮಾಡಬೇಕು ಅಂತೇಳಿ ಒಂದು ಚೆನ್ನಾಗಿ ಈ ಭಾಗದ ಎಲ್ಲ ಗ್ರಾಮಸ್ಥರಿಗೂ ಅನುಕೂಲ ಆಗಲಿ, ಈ ದೇವಿಯ ಒಂದು ಪೂಜೆ ಸಿಕ್ಕಲಿ. ಈ ದೇವಿಯಲ್ಲಿ ಏನಂದರೆ ವಿಶೇಷವಾಗಿ ಈ ಮದುವೆ ಇಲ್ಲದೆ ಇರೋರಿಗೆ ಮದುವೆ ಆಗೋದಕ್ಕೆ ಭಾಳ ಭಕ್ತಾದಿಗಳಿರ್ತಾರೆ. ಹಾಗೆಯೇ ಮಕ್ಕಳಿಲ್ಲದೆ ಇರೋದು ಬಂದು ಇಲ್ಲಿ ಅಮ್ಮನವರಲ್ಲಿ 5 ಅಮಾವಾಸ್ಯೆಗಳು ಇಲ್ಲಿ ಪೂಜೆ ಸಲ್ಲಿಸಿ ಕೊನೆಗೆ ಒಡಬಾಲು ತುಂಬಿ ಅದಾದ ನಂತರ ಇಲ್ಲಿ ತೊಟ್ಟು ಕೊಟ್ಟ ಶಾಸ್ತ್ರ ಇದೆ. ಹಿಂದುಗಡೆ ಒಂದು ಮರ ಇದೆ, ದೇವರ ಮರ. ಆ ಮರದಲ್ಲಿ ತೊಟ್ಟಿ ಕಟ್ಟಿದ್ರೆ ಇಲ್ಲಿ ಯಾರ್ಯಾರು ಬಂದು ಒಂದು ಕೋರಿಕೆ ಮಾಡಿದ್ದಾರೆ ಎಲ್ಲರಿಗೂ ಮಕ್ಕಳಾಗಿದೆ. ಇಲ್ಲಿ ಭಾಳ ಅದು ಪ್ರತೀತಿ. ಜೊತೆಗೆ ಈ ತಾಯಿ ನಂಬಿದವರಿಗೆ ಎಲ್ಲ ರೀತಿಯಲ್ಲೂ ಕಷ್ಟಗಳಿಂದ ಪಾರಾಗಿದ್ದಾರೆ, ಸಮೃದ್ಧವಾಗಿ ನೆಮ್ಮದಿಯಾಗಿದ್ದಾರೆ. ಆದ್ದರಿಂದ ಇಲ್ಲಿ ಭಾಳ ಫೇಮಸ್ ಆಗಿದೆ. ಈ ದೇವಸ್ಥಾನ ನಡೆಸ್ಕೊಂಡು ಬರ್ತಾಯಿತ್ತು. ಒಂದು ಕಮಿಟಿ ಮಾಡ್ಕೊಂಡು ಕಮಿಟಿ ಮುಖಾಂತರ ಜೊತೆಗೆ ಈಗ 9 ಗ್ರಾಮಗಳು ಸೇರಿಕೊಂಡಿದೆ. 9 ಗ್ರಾಮದಲ್ಲೂ ಕಮಿಟಿಯಾಗಿ ಸೇರಿಸ್ಕೊಂಡು ಇದನ್ನು ದಿನೇ ಅಭಿವೃದ್ಧಿ ಮಾಡ್ತೀವಿ. ವಿಶೇಷ ಪೂಜೆ ಇವಾಗ ದಸರಾ ಟೈಮಲ್ಲಿ, ಸೊ ಈ ಥರ ಯಾವ ಕಾಲದಲ್ಲಿ ನೀವು ಇಲ್ಲಿ ವಿಶೇಷ ಪೂಜೆಗಳು ನಡೆಸ್ತೀರಿ? ಇಲ್ಲಿ ದಸರಾಗೆ 9 ದಿವಸ ಪೂಜೆ ನಡೀತದೆ. ಅದಾದ ನಂತರ ಇಲ್ಲಿ ಹುಟ್ಲು ಪರಿಸೆ ಅಂತೇಳಿ ಉಗಾದಿ ಆದಮೇಲೆ ಮೇ ತಿಂಗಳಲ್ಲಿ ಇಲ್ಲಿ ಜಾತ್ರೆ ಮಾಡ್ತೇವೆ. ಈಗ 9 ಹಳ್ಳಿಗಳಿಂದ ದೀಪಗಳು ತರ್ತಾರೆ. ತಂದು ದೀಪ ಬೆಳಗ್ಗೆ ಇಲ್ಲಿ ಹುಟ್ಲು ಅಂತ ಕಂಬ ಇದೆ, ಅದರಲ್ಲಿ ಹುಟ್ಲು ತಿರುಗಿಸಿ ಹೋಗ್ತಕ್ಕಂಥದ್ದು ಈಗಿನಿಂದ ಅನಾದಿ ಕಾಲದಿಂದ ಬಂದಿದೆ. ಮಧ್ಯದಲ್ಲಿ ಸ್ವಲ್ಪ ಬ್ರೇಕ್ ಆಗಿತ್ತು. ದೇವಸ್ಥಾನ ಜೀರ್ಣೋದ್ಧಾರ ಆದ ಮೇಲೆ ಅದನ್ನು ಕಂಟಿನ್ಯೂ ಮಾಡ್ತಿದ್ದೀವಿ. ಜೊತೆಗೆ ಮಂಗಳವಾರ, ಶುಕ್ರವಾರ, ಹುಣ್ಣಿಮೆ, ಅಮಾವಾಸ್ಯೆಗೆ ಈ ದಿನಗಳಲ್ಲಿ ವಿಶೇಷವಾಗಿ ಅಭಿಷೇಕ ಇರ್ತದೆ. ಅವತ್ತು ವಿಶೇಷ ಪೂಜೆ ಇರ್ತದೆ. ಅವತ್ತು ಭಾಳಷ್ಟು ಭಕ್ತರು ಬಂದು ಹೋಗ್ತಾ ಇರ್ತದೆ. ಇದು ಪ್ರಚಾರ ಆದರೆ ಇನ್ನಷ್ಟು ಜನ ಬರ್ತಾರೆ ಅನ್ನೋದು ನಮ್ಮ. ಇವು 9 ದಿನ ಕಾರ್ಯಕ್ರಮ ಮಾಡ್ತೀವಿ. ಹೌದರ ವಿಶೇಷ ಏನಿರುತ್ತೆ? 9 ದಿವಸಕ್ಕೆ ಒಂದೊಂದು ದಿವಸಕ್ಕೆ ಒಂದೊಂದು ಅಲಂಕಾರ ಇದೆ. ಅದು ಪಾಂಪ್ಲೆಟ್ ಹ್ಯಾಂಡ್ಬೆಲ್ ಇದೆ. ಅದರಲ್ಲಿ ಯಾವ ಊರು, ಒಂದೊಂದು ಊರಿನವರು ಅವರೇ ಆದಂಥ ಭಕ್ತರು ಬಂದು ಒಂದೊಂದು ಅಲಂಕಾರನ ಅವರು ಹಾಕ್ಕೊಂಡಿದ್ದಾರೆ. ಆ ಅಲಂಕಾರ ಪ್ರತಿ ದಿವಸ ಇರ್ತದೆ. ಯಾವ ಭಕ್ತ ಮಹಾಶಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಸಹ ದೇವಿಗೆ ಕೃಪೆಗೆ ಪಾತ್ರರಾಗಬೇಕು ಅಂತ ಕೋರ್ತೀವಿ. ಹಾಗೆ ಈ ಸಂದರ್ಭದಲ್ಲಿ ಕೆಎಂ ನಾಗರಾಜ್ ಕಾಮದೇನಹಳ್ಳಿ, ರಮೇಶ್ ಚಿನ್ನಾಪುರ, ಚಿಕ್ಕಣ್ಣ ಚಿನ್ನಾಪುರ, ನಾಗರಾಜ್ ಸದಸ್ಯರು ಚಿನ್ನಾಪುರ, ಮುಕುಂದ, ವೆಂಕಟೇಶ್, ಸುರೇಶ್ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು, ವಿಶೇಷವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಇದ್ದರು.